ಮುಂದಿನ ವಾರ ದರ್ಶನ್ ಜಾಮೀನು ರದ್ದು ಅರ್ಜಿಯ ಭವಿಷ್ಯ ನಿರ್ಧಾರವಾಗುತ್ತೆ. ಆದೇಶವನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಆರೋಪಿಗಳ ವಕೀಲರಿಗೆ ಲಿಖಿತ ವಾದವನ್ನ ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದೆ. 3 ಪುಟಗಳಲ್ಲಿ ಮಾತ್ರ ಲಿಖಿತ ವಾದವನ್ನ ಸಲ್ಲಿಸುವಂತೆ ಸೂಚನೆ ಕೊಟ್ಟಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ ಮುಂದಿನ ವಾರ. ಲಿಖಿತ ವಾದ ಸಲ್ಲಿಸಿದ ನಂತರ ಅಂತಿಮ ಆದೇಶ ಹೊರಬೀಳುತ್ತೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನು ಭವಿಷ್ಯ ಏನು ಅನ್ನೋದು ಮುಂದಿನ ವಾರ ಗೊತ್ತಾಗಲಿದೆ. ರಿಟನ್ ಸಬ್ಮಿಷನ್ ಆಲ್ರೆಡಿ ಫೈಲ್ಡ್. ಸೊ ಸಾಕಷ್ಟು ಇದರಲ್ಲಿ ಹೆಚ್ಚು ಪ್ರಾಮುಖ್ಯತೆ ವಹಿಸುವಂಥದ್ದು ಡಿಜಿಟಲ್ ಎವಿಡೆನ್ಸ್ ಅನ್ನುವಂಥದ್ದು. ಸೊ ಈ ಇಡೀ ಪ್ರಕರಣದಲ್ಲಿ ಹಲವು ಬಾರಿ ಕೇಳಿ ಬಂದಿದ್ದೇ ಇದು ಡಿಜಿಟಲ್ ವಿಚಾರಣೆ ಸಂದರ್ಭದಲ್ಲಿ ಹಲವು ಡಿಜಿಟಲ್ ಎವಿಡೆನ್ಸ್ ಅನ್ನುವಂಥದ್ದು. ಹೌದು ಸರ್, ಅದು ಮೇನ್ ಇರುವಾಗ ಈ CCTV ಆಯಿತು, ಈ ಲಾಂಗಿಟ್ಯೂಡ್ ಲಾಟಿಟ್ಯೂಡ್ ಬಗ್ಗೆ CDR ರಿಪೋರ್ಟು, ಅಕ್ಯೂಸ್ಡ್ ಮೂವ್ಮೆಂಟು, ಅದನ್ನು ಎಂಟೈರ್ಲಿ ಡಿಸ್ಬಿಲೀವ್ ಮಾಡಿತ್ತು ಹೈಕೋರ್ಟಲ್ಲಿ ಸರ್. ಅದನ್ನು ಇವಾಗ ಅಪ್ರಿಷಿಯೇಷನ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಫಾರ್ ಡಿಸೈಡಿಂಗ್ ಬೇಲ್, ಕ್ಯಾನ್ಸಲೇಷನ್ ಆಫ್ ಬೇಲ್. ಸೊ ಇವತ್ತು ಕೂಡ ಏನು ಹೈಕೋರ್ಟ್ ತೀರ್ಪಿನ ಬಗ್ಗೆ ಇವತ್ತು ಕೂಡ ಒಂದು ಅಸಮಾಧಾನ ವ್ಯಕ್ತಪಡಿಸ್ತು. ಜೊತೆಗೆ ಏನಂದರೆ ಸೆಷನ್ಸ್ ಕೋರ್ಟಲ್ಲಿ ಟ್ರಯಲ್ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಏನೋ ಇದೆ ಅನ್ನೋಂಥ ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತು ಸರ್. ಹೈಕೋರ್ಟ್ ಎಂಟೈರು ಮಿನಿ ಟ್ರಯಲೇ ಮಾಡಿಬಿಟ್ಟಿತ್ತು ಸರ್. ಇದು ಆರ್ಡರ್ ಎಂಟೈರ್ ಫೈಂಡಿಂಗ್ಸ್ ಆರ್ ಪರ್ವರ್ಸ್ ಇದೆ. ಅದಕ್ಕೋಸ್ಕರ ಎಂಟೈರ್ಲಿ ಸುಪ್ರೀಂ ಕೋರ್ಟ್ ಡಿಸ್ಬಿಲೀವ್ ಮಾಡ್ತು ಸರ್. ಅದನ್ನು ಹೈಕೋರ್ಟ್ ಎರಡನೇ ಬಾರಿ ಈ ರೀತಿಯಾದಂಥ ಒಂದು ಅಸಮಾಧಾನ ಹೈಕೋರ್ಟ್ ಬಗ್ಗೆ ವ್ಯಕ್ತಪಡಿಸ್ತಾರೆ. ಕಳೆದ ಬಾರಿನೂ ವಿವೇಚನೆ ಬಳಸಿಲ್ಲ ಅಂತೂ ಈ ಸಾರಿ ಟ್ರಯಲ್ ನಡೆಸಲಿಕ್ಕೆ ಆಗದ ಏನಾಗಿದೆ ಸರ್, ಸೇಮ್ ಇನ್ಸಿಡೆಂಟ್ ಇನ್ನೊಂದು ಕೇಸಲ್ಲಿ ಆರ್ಡರ್ನ ಈ ಸೇಮ್ ಇನ್ಸಿಡೆಂಟ್ ಬಗ್ಗೆ ಅದರಲ್ಲಿ ಡಿಸ್ಬಿಲೀವ್ ಮಾಡಿಲ್ಲ, ಬಟ್ ಇದರಲ್ಲಿ ಡಿಸ್ಬಿಲೀವ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಸುಪ್ರೀಂ ಕೋರ್ಟ್ ಕಾಮೆಂಟ್ ಮಾಡ್ತು ಸರ್. ಓಕೆ, ಅಂದ್ರೆ ಇನ್ನೊಂದು ಪ್ರಕರಣದಲ್ಲಿ ಅದೇ ರೀತಿಯಲ್ಲಿ ಎವಿಡೆನ್ಸ್ ಎಲ್ಲ ಇತ್ತು ಸರ್. ಅದರಲ್ಲಿ ಈ ಅರೆಸ್ಟ್ ಆಯಿತು, ಗ್ರೌಂಡ್ ಆಫ್ ಅರೆಸ್ಟ್ ಆಯಿತು, ಇನ್ನು ಮಟೀರಿಯಲ್ ಆಫ್ ಎವಿಡೆನ್ಸ್ ಆಯಿತು. ಅದರಲ್ಲಿ ಡಿಸ್ಬಿಲೀವ್ ಮಾಡಲಿಲ್ಲ, ಮೀನ್ಸ್ ಡಿಸ್ಬಿಲೀವ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಕೇಸಲ್ಲಿ ಮಾತ್ರ ಡಿಸ್ಬಿಲೀವ್ ಮಾಡಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸುಪ್ರೀಂ ಕೋರ್ಟ್ ಕಾಮೆಂಟ್ ಮಾಡ್ತು ಸರ್. ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ, ಯಾಕಂದರೆ ಈಗ 8 ದಿನ ಸಮಯ ಕೊಟ್ಟಿದ್ದಾರೆ, ಮುಂದೆ ಯಾವಾಗ ಬರುತ್ತೋ ಅನ್ನೋಂಥ ಒಂದು ಕೆಲವ್ರಿಗೆ ಕುತೂಹಲ ಇರುತ್ತೆ, ಕೆಲವ್ರಿಗೆ ನೋವಿರುತ್ತೆ ಸರ್. ಇನ್ನೊಂದು 10-15 ಡೇಸಲ್ಲಿ ಆರ್ಡರ್ ಬರುತ್ತೆ ಸರ್. ಓಕೆ, ಈ 8 ಡೇಸ್ ಅಲ್ಲಿ ನೀವು ಫೈಲ್ ಮಾಡಬೇಕು. ವಿದಿನ್ 5 ಡೇಸಲ್ಲಿ ರಿಟರ್ನ್ ಸಬ್ಮಿಷನ್ ಫೈಲ್ ಮಾಡಬೇಕು ಸರ್. ನಾವು ಫೈಲ್ ಮಾಡ್ತೀವಿ. ನಮ್ಮದು ಸರ್ಕಾರ ಪರವಾಗಿ ಎಲ್ಲನೂ ನಾವು ಫೈಲ್ ಮಾಡಿದ್ದೀವಿ ಸರ್. ಇವಾಗ ಓನ್ಲಿ ಅಕ್ಯೂಸ್ಡ್ ಯಾರು ಫೈಲ್ ಮಾಡಿಲ್ವಾ ಅವ್ರು ಫೈಲ್ ಮಾಡ್ಬೇಕಂತ ಆರ್ಡರ್ ಮಾಡಿದ್ದಾರೆ ಸರ್. ಆಮೇಲೆ ನಮ್ಮ ಸೀನಿಯರು ಪ್ರಸನ್ನ ಕುಮಾರ್ ಸರು ಲಾಸ್ಟ್ ಮಂಡೆಯಿಂದನೂ ಇಲ್ಲೇ ಇದ್ದೀವಿ ನಾವು. ಮಂಡೆಯಿಂದ ಅವರು ಇಲ್ಲೇ ಇದ್ದಾರೆ. ತುಂಬ ವರ್ಕ್ ಮಾಡಿಬಿಟ್ಟು ಪ್ರಿಫರ್ ಮಾಡಿ ಬ್ರೀಫ್ ಮಾಡಿ ಎಲ್ಲ ಎವ್ರಿಥಿಂಗ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸರು ಇಲ್ಲೇ ಇದ್ದಾರೆ ಸರ್. ಅದೇ ಇವತ್ತು ಕೂಡ ಪವಿತ್ರ ಗೌಡ ಪ್ರಕರಣದಲ್ಲಿ ಯಾಕೆ ಮಾಡಿದ್ರಿ 58 ಸಲಕ್ಕೆ ಅನ್ನೋಂಥ ಪ್ರಶ್ನೆಗಳು ಕೂಡ ಎತ್ತಿತ್ತು ಇವತ್ತು. ಹೌದು ಸರ್, ಪವಿತ್ರ ಗೌಡಲ್ಲಿ ಒಂದೇನೋ ಕಾಮೆಂಟ್ ಮಾಡಿದ್ರು ಅವರು, 50 ಸತಿ ಒಂದೇ ದಿವಸಕ್ಕೆ ಇಷ್ಟೊಂದು ಕಾಲ್ ಹೆಂಗೆ ರೆಕಾರ್ಡ್ಸ್ ಆಯ್ತು ಅಂತೇಳಿ. ಅದಕ್ಕೂ ಸಾಹೇಬ್ರು ಜಸ್ಟ್ ಒಂದು ಸ್ಮಾಲ್ ಹೇಳಿದರು, ಒಂದು 50 ಸತಿ ಕಾಲ್ಗೆ ಕುಕ್ಕಿಗೆ ಒಂದೇ ದಿವಸ ಇಷ್ಟೊಂದು ಮಾಡೋಕ್ಕಾಗಲ್ಲ, ಏನೇನು ಒಂದು ಸತಿ ಪನ್ನೀರಿಗೆ ಒಂದು ಸೆನ್ಸ್ಗೆ ಸಾಲ್ಟ್ ತರೋಕ್ಕೆ ಆ ಥರ ಏನು ಮಾಡಲ್ಲ ಅಂತೇಳಿ ಜಸ್ಟ್ ಇಗ್ನೋರ್ ಮಾಡ್ತವ್ರು ಆರ್ಗ್ಯುಮೆಂಟು ಸರ್. ಥ್ಯಾಂಕ್ ಯು ಸರ್. ಸೊ ಇದು ಸರ್ಕಾರಿ ಪರ ವಕೀಲರ ಟೀಮಲ್ಲಿದ್ದಂತಹ ಅನಿಲ್ ನಿಶಾನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.